ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವೀಗ ಬಜ್ಜಿ ಮಾಡ್ತಾ ಇದೀವಿ. ಬಜ್ಜಿಗೆ ತೊಗೊಂಡಿದ್ದು ಕಡ್ಡಿ ಹಿಟ್ಟು ಬಜ್ಜಿಗೆ ತೊಗೊಂಡಿದ್ದೀವಿ. ಉಪ್ಪು ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟ. ಇಂಥ ಇದು ಲಸೂನ್ ಅಲ್ಲದ ಪೇಸ್ಟ್, ಹಸಿ ಅಲ್ಲ ಇರ್ತೈತಲ್ಲ, ಹಸಿ ಶುಂಠಿ ಅದರ ಪೇಸ್ಟ್. ಇದು ಮೆಣಸಿನ್ಕಾಯಿ. ಈಗ ನೋಡು, ಸೋಡಾ ಹಾಕೋತಿದ್ವಿ, ಲಸೂನ್ ಪೇಸ್ಟ್ ಹಾಕೋತಿದ್ವಿ. ಇದನ್ನೆಲ್ಲ ಹಾಕಿ ಏನು ಕಲಸೋದು. ತೇಪನ್ ಜರದ ಹಾಕೋದು. ಹಾಂ, ಆತು ನೋಡ್ರಿ. ಈಗ ಹಿಂಗೆ ಕಲ್ಸ್ಕೋದು. ಚಮಚ ಹಾಕಿದ್ರು. ಹಾಂ, ಇಷ್ಟು ಗಟ್ಟಿ ಮಾಡ್ಕೋದು. ಮೆಣಸಿನ್ಕಾಯಿ ಹಾಕೋದು. ಎಣ್ಣೆ ಕಾದತಿ ಅಂತ ನೋಡೋದು. ಎಣ್ಣೆ ಕಾದತಿ. ಸಿಂಪಲ್ ಆಗಿ ಏನು ಹಾಕಲ್ದ ಮನ್ಯಾಗ ಹುಡುಗರಿಗೆ ಎಂಡೆ ತಿನ್ನಕ್ಕೆ ಬೇಕಾದ್ರೆ ಬಜ್ಜಿ ಮಾಡೋದಂದ್ರೆ ಹಿಂಗೆ ಮಾಡಿ ನೋಡ್ರಿ. ಇದು ಮಹಾರಾಷ್ಟ್ರ ಪದ್ಧತಿ ಐತಿ. ನಾವು ನಿಮಗೆ ಮಾಡಿ ತೋರ್ಸತ್ತಿದ್ವಿ ಕರ್ನಾಟಕದಾಗ. हे बघा, असं मॅग बांधत उभी. कुरकुरीत भजी कसं करायचं हे बघा. छान. हे ನೋಡಿ, कुरकुरीत भजी ಹಿಂಗೆ ಹಾಕವು. ಕೊಡೋನ್ ಹಾಕೋಕೆ ಸರ್. ಹಾಂ ನೋಡಿ, ಕುಸ್ಕುಸಿತ್ ಹಂಗಾಗಿತ್ತು. ಹಿಂಗೆ ಕುಸ್ಕುಸಿತ್ ಹಾಕ. ನಮಸ್ಕಾರ. ಇಂದು ನಾ ಮೆತ್ತಿ ಪಲ್ಯ ಹೆಂಗ್ ಮಾಡಂಗಿಲ್ಲ. ಮೆತ್ತಿ ಪಲ್ಯ ಹೆಂಗ್ ಎಲ್ಲ ಸಾಮಾನು ತೊಗೊಂಡೇನು. ಎಲ್ಲ ಸಾಮಾನು ತೊಳ್ಕೊಂಡು ಮೆತ್ತಿ ಪಲ್ಯ ಸ್ವಚ್ಛ ತೊಳ್ಕೊಂಡು ಇದು ತೊಗೊಂಡೇನು. ಹಚ್ಚಿದೇನ ಅದಕ್ಕೆ ತೊಗೊಂಡೇನು. ಶೇಂಗಾ ಹಚ್ಚಿದೇನ ಅದಕ್ಕೆ ಥೋಡೆ ಶೇಂಗಾ ತುಂಬಿ ಥೋಡೆ ತೊಗೊಂಡೇನು. ಉದ್ದಿನ ಬೇಳೆ ತೊಗೊಂಡೇನು. ಹಸಿಮೆಣ್ಸಿಕಾಯಿ ಕಾಂದ, ಹಸಿಮೆಣ್ಸಿಕಾಯಿ ಕಾಂದ, ಇಷ್ಟು ಸಾಹಿತ್ಯ ತೊಗೊಳ್ಳಿ. ಇಷ್ಟು ಸಾಹಿತ್ಯ ತೊಗೊಂಡೇನ. ಸಾಸ್ವಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕು. ಹಸಿಮೆಣ್ಸಿಕಾಯಿ ಅದನ್ನು ಹುರ್ಕೋಬೇಕು. ಅದ್ರಾಗ ಬೆಳ್ಳುಳ್ಳಿ ಹಾಕೊಂಡು ತಗೋದು. ಇದನ್ನೆಲ್ಲ ಹಾಕಿದ್ರೆ ಅದು ಮೆತ್ತಿ ಪಲ್ಯ ಕಡು ಇರ್ತೈತೆ. ಅದು ಹಾಕಂಗಿಲ್ಲ. ಅದ್ರ ಸಲುವಾಗಿದ್ನೆಲ್ಲ ಹಾಕೋದು. ಒಬ್ಬೊಬ್ರು ಏನ್ ಮಾಡ್ತಾರು, ಇದನ್ನೆಲ್ಲ ಸಲುವಾಗಿ ಇದನ್ನೆಲ್ಲ ಹಾಕಿ ಉದ್ದಿನ ಬ್ಯಾಳಿ ಶೇಂಗಾದ ಪುಡಿ ಇದ್ರಾಗಿನ ಮೆತ್ತಿ ಪಲ್ಯ ಹಾಕೋದು. ಚವಿ ಪೂರ್ತಿ ಉಪ್ಪು ಹಾಕೋದು. ಎಷ್ಟು ನಿಮ್ಮಲ್ಲಿ ಹ್ಯಾಂಗ ಉಪ್ತಿರ್ತಾರ ಹಂಗೆ ಹಾಕೋದು. ನಿಮ್ಮಲ್ಲಿ ಹ್ಯಾಂಗ ಉಪ್ತಿರ್ತಾರ, ನಮ್ಮಲ್ಲಿ ಉಪ್ಪು ಕಮ್ಮಿ ಹತ್ತತಿ.